ಕಮ್ಬ್ಯಾಕ್ ಅಂದರೆ ಹಿಂಗಿರಬೇಕು. ಹಾನೆಸ್ಟ್ಲಿ ಹೇಳ್ತೀನಿ, ಕಂಪ್ಲೀಟ್ಲಿ ವರ್ತ್ ವಾಚ್ ಸಿನಿಮಾ. ಏನು ರೈಟಿಂಗ್ ಗುರು ಇದರ ಸೆಕೆಂಡ್ ಹಾಫ್ನಲ್ಲಿ, ಪೀಕ್ ಲೆವೆಲ್ ಗುರು, ಪೀಕ್ ಲೆವೆಲ್. ಲೆನಿನ್ ಈ ತೆಲುಗು ಸಿನಿಮಾನ ಮೇಯ್ನಾಗಿ ನೋಡೋಕೆ ರೀಸನ್ ಏನು ಅಂದರೆ, ಈ ಸಿನಿಮಾಗೆ ಸಿಕ್ಕಂಥ ವರ್ಡ್ ಆಫ್ ಮೌತ್ ತುಂಬಾ ಪಾಸಿಟಿವ್ ಆಗಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಸಿನಿಮಾ ನೋಡಿದೆ. ಆದರೆ ಸಿನಿಮಾ ಮಾತ್ರ. ಇನ್ನು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇದರಲ್ಲಿರುವಂಥ ಸ್ಟೋರಿ ಅಂತ ಹೇಳಿಕೊಳ್ಳುವ ರೇಂಜಿಗೇನಿಲ್ಲ, ಅದೇ ರೊಟೀನ್ ಸ್ಟೋರಿನೇ. ಆದರೆ ಇದರಲ್ಲಿರುವಂಥ ಪ್ರೆಸೆಂಟೇಷನ್ ಹಾಗೆ ಅದರ ರೈಟಿಂಗಿಂದ ಸಿನಿಮಾದ ಸ್ಟೋರಿ ಕನೆಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಅಂದರೆ ಸಿನಿಮಾದಲ್ಲಿ ಬರ್ಕೊಂಡಿರುವಂಥ ಡ್ರಾಮಾನ ತುಂಬ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋ ರೀತಿ ಇಂಪ್ರೆಸಿವ್ ಆಗಿ ಬರ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಲೆನನ್ ಒಬ್ಬ ಅನಾಥ. ಇವನನ್ನು ಒಬ್ಬರು ತಾಯಿ ತನ್ನ ಸ್ವಂತ ಮಗನ ಜೊತೆ ಅವಳ ಮಗನ ಹಾಗೆ ಬೆಳೆಸಿರ್ತಾಳೆ. ಸೊ ಇವರಿಬ್ಬರು ಚಿಕ್ಕ ವಯಸ್ಸಿನಿಂದಲೂ ಒಳ್ಳೆ ಸ್ನೇಹಿತರಾಗಿ ಬೆಳೆದಿರ್ತಾರೆ. ಆದರೆ ಸಿನಿಮಾದ ಹೀರೋಯಿನ್ ಆದಂಥ ಭಾರತೀಯ ವಿಷಯದಲ್ಲಿ ಇವರಿಬ್ಬರ ಸ್ನೇಹ ದ್ವೇಷವಾಗಿ ಬದಲಾಗುತ್ತೆ. ಸೊ ಮುಂದೆ ಅದು ಕ್ರೂರ ರೂಪಕ್ಕೆ ಬದಲಾಗಿ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಪಾಸಿಟಿವ್ಸ್: ಇದರಲ್ಲಿ ಇದ್ದಂಥ ರೈಟಿಂಗ್ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಅದರಲ್ಲೂ ಮೇಯ್ನಾಗಿ ಇದರ ಸೆಕೆಂಡ್ ಹಾಫ್ನ ರೈಟಿಂಗ್ ನಾನಂತೂ ಫುಲ್ ಇಂಪ್ರೆಸ್ ಆಗೋದೆ ಗುರು. ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಮಾಡ್ತಾ. ನಾನಂತೂ ಚೂರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಟ್ವಿಸ್ಟ್ನ ಇಟ್ಟಿರ್ತಾರೆ ಅಂತ. ಕಂಪ್ಲೀಟ್ ಆಗಿ ಸಿನಿಮಾದ ಮೇಲಿನ ಒಪಿನಿಯನ್ನೇ ಚೇಂಜ್ ಮಾಡುತ್ತೆ ಇದರ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಪೋರ್ಷನ್ಸ್ಗಳು. ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಟ್ವಿಸ್ಟ್ಗಳು ಆ ಲೆವೆಲ್ಗೆ ಇದ್ದಾವೆ. ಸೊ ಜಾಸ್ತಿ ಏನು ಬಿಲ್ಡಪ್ ಕೊಡೋದಿಲ್ಲ, ನೀವೇ ಸಿನಿಮಾ ನೋಡಿ ಯಾವ ರೀತಿ ಇದೆ ಅಂತ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಹೀರೋ ಅಖಿಲ್ ಹಾಗೆ ಹೀರೋಯಿನ್ ಆದಂಥ ಭಾಗ್ಯಶ್ರೀ ಅವರ ಪರ್ಫಾರ್ಮೆನ್ಸ್ ಮಾತ್ರ ಇಂಪ್ರೆಸ್ ಮಾಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಅವರಿಬ್ಬರ ನಡುವೆ ಬರುವಂಥ ಲವ್ ಸ್ಟೋರಿ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಆ್ಯಕ್ಷನ್ ಸೀನ್ಸ್ಗಳು ಇಷ್ಟ ಆಯಿತು. ಇನ್ನೊಂದೇನು ಅಂದರೆ, ಸಿನಿಮಾ ಫಸ್ಟ್ ಹಾಫ್ನಲ್ಲಿ ಎಷ್ಟು ಸೈಲೆಂಟ್ ಆಗಿರುತ್ತೋ ಸೆಕೆಂಡ್ ಹಾಫ್ನಲ್ಲಿ ಅಷ್ಟೇ ವೈಲೆಂಟ್ ಆಗುತ್ತೆ. ಅಷ್ಟು ಆ್ಯಕ್ಷನ್ ಸೀನ್ಸ್ಗಳನ್ನು ಇಟ್ಟು ಸಿನಿಮಾನ ಫುಲ್ ಎಂಗೇಜಿಂಗ್ ಆಗಿರ್ತಾರೆ. ಅಂದರೆ ಫಸ್ಟ್ ಹಾಫ್ನಲ್ಲಿ ಬರುವಂಥ ಸೀನ್ಸ್ಗಳು ಚೆನ್ನಾಗಿಲ್ಲ ಅಂತ ಅಲ್ಲ, ಅಲ್ಲಿ ಬರುವಂಥ ಲವ್ ಸೀನ್ಸ್ಗಳು ಕೂಡ ತುಂಬ ಕ್ಯೂಟ್ ಆಗಿರ್ತವೆ. ಹಾಗೆ ಭಾಗ್ಯಶ್ರೀ ಅವರು ಈ ಸಿನಿಮಾದಲ್ಲಿ ತುಂಬ ಕ್ಯೂಟ್ ಆಗಿ ಕಾಣಿಸೋದಲ್ಲದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ. ಹಾಗೆ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಮೇನ್ ಕ್ಯಾರೆಕ್ಟರ್ನ ಕೊಟ್ಟು ಸಿನಿಮಾದ ಸ್ಟೋರಿಯಲ್ಲಿ ಮೇನ್ ಪಿಲ್ಲರ್ ಆಗಿರ್ತಾರೆ. ಇನ್ನು ಸಿನಿಮಾದಲ್ಲಿ ಅಖಿಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಿನಿಮಾದಲ್ಲಿ ಡಾಮಿನೇಟ್ ಮಾಡುತ್ತೆ ಅಂತೀನಿ. ಆ ಲೆವೆಲ್ಗಿರುತ್ತೆ ಅವರ ಪರ್ಫಾರ್ಮೆನ್ಸ್ ಮಾತ್ರ. ಅವರು ಈ ಸಿನಿಮಾಗೆ ಹಾಕಿರೋವಂಥ ಡೆಡಿಕೇಶನ್ ಯಾವ ಲೆವೆಲ್ಗೆ ಅಂತ ಒಂದೆರಡು ಸೀನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ರಿಮೈನಿಂಗ್ ಆ್ಯಕ್ಟರ್ಸ್ಗಳ ಕ್ಯಾರೆಕ್ಟರ್ಗಳು ಕೂಡ ಸಿನಿಮಾದಲ್ಲಿ ತುಂಬಾ ಮೇಜರ್ ರೋಲ್ನ ಪಡ್ಕೊತವೆ. ಹಾಗೆ ಸಿನಿಮಾದಲ್ಲಿ ಆ ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿರೋದು ಸಿನಿಮಾಗೆ ಒಂಥರ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಅಂತೀನಿ. ಇನ್ನೊಂದೇನು ಅಂದರೆ, ಸಿನಿಮಾ ಇಷ್ಟು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋಕ್ಕೆ ಮೇನ್ ರೀಸನ್ ಏನು ಅಂದರೆ, ಇದರಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಸ್ಗಳು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು. ಇದರಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಕ್ರೇಜಿ ಮ್ಯೂಸಿಕ್ ಮಾತ್ರ. ಯಾರು ಮ್ಯೂಸಿಕ್ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಲಿಟ್ರಲಿ ಹೇಳ್ತೀನಿ, ಇದೊಂದು ವರ್ತ್ ವಾಚ್ ಸಿನಿಮಾ. ಆರಾಮ್ಸೆ ಈ ಸಿನಿಮಾನ ಒನ್ ಟೈಮ್ ಅಂತೂ ನೋಡ್ಬೋದು. ಸೊ ಈ ಸಿನಿಮಾ ನನಗಂತೂ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.